ಹೇಳಿದರು. ತಾಲೂಕಿನಲ್ಲಿ ದಲಿತ ಸಮುದಾಯದ ಜನರ ಭಾವನೆಗಳೊಂದಿಗೆ ಶಾಸಕ ಪ್ರಭು ಚವ್ಹಾಣ್ ಚೆಲ್ಲಾಟ ಆಡುತ್ತಿದ್ದಾರೆ ಎಂದು ಕಾಂಗ್ರೆಸ್ ಪಕ್ಷದ ವಕ್ತಾರ್ ಸುಧಾಕರ್ ಕೊಳ್ಳೂರ್ ಗಂಭೀರ ಆರೋಪ ಮಾಡಿದ್ದಾರೆ. ಈ ಕುರಿತು ಮಾತನಾಡಿದ ಅವರು, ತಾಲೂಕಿನ ಯಾವುದೇ ಗ್ರಾಮದಲ್ಲಿಯೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಮುದಾಯ ಭವನಕ್ಕೆ ಮಂಜೂರಾತಿ ದೊರಕಿಲ್ಲ. ಆದರೂ ಎಲ್ಲೂ ಗ್ರಾಮಗಳಿಗೆ ಸಮುದಾಯ ಭವನ ಮಂಜೂರಾಗಿದೆ ಎಂದು ಶಾಸಕರು ದಲಿತ ಸಮುದಾಯದ ಜನರಿಗೆ ಸುಳ್ಳು ಹೇಳುತ್ತಿದ್ದಾರೆ ಎಂದು ಆರೋಪಿಸಿದರು. ಇನ್ನು ಸಮಾಜ ಕಲ್ಯಾಣ ಇಲಾಖೆಯ ಹೆಸರಿನಲ್ಲಿ ಗ್ರಾಮ ಪಂಚಾಯಿತಿಗಳಿಗೆ ಪತ್ರ ಬರೆದು ಸಮುದಾಯ ಭವನ ಮಂಜೂರಾಗಿದೆ ಎಂಬ ಮಾಹಿತಿ ನೀಡಿ ತಮ್ಮ ಪಕ್ಷದ ಕಾರ್ಯಕರ್ತರ ಮೂಲಕ ಗ್ರಾಮಗಳಿಗೆ ತೆರಳಿ ಸ್ಥಳ ನೀಡುವಂತೆ ಜನರನ್ನು ಪ್ರೇರೇಪಿಸುತ್ತಿದ್ದಾರೆ. ಇದರಿಂದ ದಲಿತ ಸಮುದಾಯದ ನಡುವೆ ಗೊಂದಲ ಸೃಷ್ಟಿಯಾಗುತ್ತಿದೆ ಎಂದು ಅವರು ಹೇಳಿದರು. ಮುಗ್ಧ ಜನರನ್ನು ತಪ್ಪು ದಾರಿಗೆಳೆದು ಸಣ್ಣತನದ ರಾಜಕಾರಣ ಮಾಡಲಾಗುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ ಸುಧಾಕರ್ ಕೊಳ್ಳೂರ್, ಶಾಸಕರು ಔರಾದ್ ಮತ್ತು ಕಮಲ್ ನಗರ್ ತಾಲೂಕಿನ ಎಲ್ಲ ಹಳ್ಳಿಗಳಲ್ಲಿ ಅಂಬೇಡ್ಕರ್ ಸಮುದಾಯ ಭವನ ಮಂಜೂರಾಗಿದೆ ಎಂದು ಹೇಳುತ್ತಿದ್ದಾರೆ. ಹಾಗಾದರೆ ಮಂಜೂರಾತಿ ಆದೇಶ ಪತ್ರವನ್ನು ತೋರಿಸಲಿ ಎಂದು ಸವಾಲು ಹಾಕಿದರು. ಈ ಆರೋಪಗಳಿಗೆ ಸಂಬಂಧಿಸಿದಂತೆ ಶಾಸಕ ಪ್ರಭು ಚವ್ಹಾಣ್ ಅವರು ಪ್ರತಿಕ್ರಿಯೆ ಇನ್ನಷ್ಟೇ ಲಭ್ಯವಾಗಬೇಕಿದೆ. ಔರಾದ್ನ ಶಾಸಕರಾದಂಥ ಮತ್ತು ಮಾಜಿ ಸಚಿವರು ಆದಂಥ ಪ್ರಭು ಬಿ ಚವ್ಹಾಣ್ ಅವರು ಇತ್ತೀಚೆಗೆ ತಾಲೂಕಿನ ದಲಿತ ಸಮುದಾಯದ ಜನರ ಬಗ್ಗೆ ವಿಶೇಷ ಕಾಳಜಿ ವಹಿಸುತ್ತಿದ್ದಾರೆ ಮತ್ತು ಅದರಲ್ಲಿ ಕೂಡ ಹಸಿ ಸುಳ್ಳನ್ನು ಹೇಳಿಕೊಂಡು ಜನರ ದಿಕ್ಕು ತಪ್ಪಿಸ್ತಾ ಇದ್ದಾರೆ. ಕಮಲ್ ನಗರ್ ಹಾಗೂ ಔರಾದ್ ತಾಲೂಕಿನ ಎಲ್ಲಾ ಗ್ರಾಮಗಳಲ್ಲಿ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮುದಾಯ ಭವನವನ್ನು ಮಂಜೂರು ಮಾಡಿಸಿಕೊಂಡು ಬಂದಿದ್ದೇನೆ ಅಂತ ಹೇಳಿ ಸುಳ್ಳು TRP ಸುಳ್ಳು ಪ್ರಚಾರಕ್ಕೆ ಇಟ್ಟಿಸಿಕೊಳ್ತಾ ಇದ್ದಾರೆ ಮತ್ತು ಈ ಒಂದು ಭವನದ ಹೆಸರಿನಲ್ಲಿ ರಾಜಕಾರಣ ಮಾಡುತ್ತಾ ತಮ್ಮ ಮನೆಗೆ ಸಮುದಾಯ ಜನರ ಕರೆಸಿ ತಮ್ಮ ಪಕ್ಷದ ಮುಖಂಡರ ಜೊತೆ ಎಲ್ಲ ಅವರನ್ನ ಬೆರೆಸಿ ನಾನೊಬ್ಬ ದಲಿತ ನಾಯಕ, ನಾನೇ ದಲಿತ ಉದ್ಧಾರಕ ಅನ್ನೋ ತರ ಬಿಂಬಿಸಿಕೊಳ್ತಾ ಇದ್ದಾರೆ. ಸತತವಾಗಿ 4ನೇ ಅವಧಿಗೆ ಕ್ಷೇತ್ರದಲ್ಲಿ ಶಾಸಕರಾಗಿ ಅದರಲ್ಲಿ 2 ಬಾರಿ ಸಚಿವರಾಗಿ 18 ವರ್ಷ ಅಧಿಕಾರ ಅನುಭವಿಸಿರ್ತಕ್ಕಂಥ ಶಾಸಕ ಪ್ರಭು ಚವ್ಹಾಣ್ ಅವರೇ ಒಂದೇ ಒಂದು ದಿವಸ ತಾವು ಯಾವತ್ತೂ ಕೂಡ ದಲಿತರ ಏಳಿಗೆ ಬಗ್ಗೆ, ದಲಿತರ ಸಮುದಾಯ ಭವನಗಳ ಬಗ್ಗೆ, ದಲಿತರ ಓಣೆಗಳ ಬಗ್ಗೆ, ಅಲ್ಲಿ ಇರ್ತಕ್ಕಂಥ ಮೂಲಭೂತ ಸೌಕರ್ಯಗಳ ಬಗ್ಗೆ ತಾವು ಕಾಳಜಿ ವಹಿಸಿಲ್ಲ. ತಾವು ಸಂಪೂರ್ಣವಾಗಿ ದಲಿತ ವಿರೋಧಿ ನೀತಿಯನ್ನು ಅನುಸರಿಸಿಕೊಂಡು ದಲಿತರ ಮೀಸಲಾತಿ ಪಡೆದು ಶಾಸಕರಾಗಿ ದಲಿತ ವಿರೋಧಿಯನ್ನ ನೀತಿ ಅನುಸರಿಸ್ತಾ ಬಂದಿದ್ರಿ. ಇತ್ತೀಚೆಗೆ ಈ ಸಣ್ಣತನದ ರಾಜಕಾರಣ ಒಂದು ಡ್ರಾಮಾ ಚಾಲೂ ಮಾಡಿದ್ರಿ. ತಾವು ಯಾವುದೇ ಒಂದೇ ಒಂದು ಸಮುದಾಯ ಭವನವೂ ಕೂಡ ಯಾವೊಬ್ಬ ಹಳ್ಳಿಯಲ್ಲಿ ಕೂಡ ಮಂಜೂರಾತಿ ಮಾಡಿಸ್ಕೊಂಡು ಬಂದಿಲ್ಲ. ಬಂದಿದ್ದೇ ಆದರೆ ಅದರ ಮಂಜೂರಾತಿ ಆದೇಶ ಪತ್ರವನ್ನು ಬಹಿರಂಗಪಡಿಸಿ. ಅದನ್ನು ಬಿಟ್ಟುಕೊಟ್ಟು ಸುಮ್ಮನೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳನ್ನು ಬಳಸಿಕೊಂಡು ಪ್ರತಿ ಗ್ರಾಮಗಳಿಗೆ ಅವರನ್ನು ಬಿಟ್ಟು ನಿಮ್ಮ ಗ್ರಾಮದಲ್ಲಿ ಶಾಸಕರು ಭವನ ಮಂಜೂರು ಮಾಡಿಸ್ಕೊಂಡು ಬಂದಿದ್ದಾರೆ, ನೀವು ಪೇಪರ್ಗಳು ಕೊಡ್ರಿ. ಇದು ಏನು ಡ್ರಾಮಾ ಮಾಡಿಸ್ತಾ ಇದ್ದೀರಿ ತಾಲೂಕಿನಲ್ಲಿ? ಇದರಿಂದ ಜನರ ದಿಕ್ಕು ತಪ್ಪುತ್ತಾ ಇದ್ದಾರೆ. ದಯವಿಟ್ಟು ನಾನು ನಮ್ಮ ದಲಿತ ಸಮುದಾಯದ ಸಹೋದರರಲ್ಲಿ ವಿನಂತಿಸ್ತೇನೆ, ಶಾಸಕರು ಸುಳ್ಳು ಹೇಳಿಕೊಂಡು ನಿಮ್ಮ ದಿಕ್ಕನ್ನು ತಪ್ಪಿಸ್ತಾ ಇದ್ದಾರೆ, ನಿಮ್ಮ ಭಾವನೆಗಳ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ. ತಾವ್ಯಾರು ಕೂಡ ಅವರ ಮಾತಿಗೆ ಮರಳಾಗಬೇಡಿ. ಇಷ್ಟು ವರ್ಷ ನಮ್ಮೆಲ್ಲರನ್ನು ಮೂಲೆಗುಂಪು ಮಾಡಿರ್ತಕ್ಕಂಥ ಶಾಸಕರು ನಮ್ಮ ಸಮುದಾಯದ ಎಡ ಮತ್ತು ಬಲ ಸಮುದಾಯಗಳ ನಾಯಕರು ತಮ್ಮ ಪಕ್ಷದಲ್ಲಿ ಇದ್ದವರಿಗೂ ಕೂಡ ಇವರ ಕಾಲಾವಧಿಯಲ್ಲಿ ಒಂದೇ ಒಂದು ಜಿಲ್ಲಾ ಪಂಚಾಯತ್ ಟಿಕೆಟ್ ಕೂಡ ಅವರ ಪಕ್ಷದಿಂದ ನೀಡಿಲ್ಲ. ಗಂಗಾ ಕಲ್ಯಾಣ ಯೋಜನೆ ಆಗಿರ್ಬೋದು, ಬೇರೆ ಬೇರೆ ಯಾವುದಾದ್ರೂ ಲೋನ್ಗಳಾಗಿರ್ಬೋದು, ಇವೆಲ್ಲವೂ ಕೂಡ ಈ ಸಮುದಾಯದ ಜನರಿಗೆ ಎಷ್ಟು ಪ್ರಮಾಣದಲ್ಲಿ ಕೊಟ್ಟಿದ್ದಾರೆ ಅನ್ನೋದನ್ನು ಕೂಡ ತಾವ್ಯಾರು ಮರೆಯಬೇಡಿ. ಶಾಸಕರು ಬರೀ ಸುಳ್ಳು ಹೇಳಿಕೊಂಡು ಸಮುದಾಯ ಜನರ ದಿಕ್ಕು ತಪ್ಪಿಸ್ತಾ ಇದ್ದಾರೆ. ತಾಲೂಕಿನಲ್ಲಿ ಯಾವುದೇ ಗ್ರಾಮಗಳಲ್ಲಿ ಒಂದೇ ಒಂದು ಭವನ ಕೂಡ ಇವರು ಮಂಜೂರು ಮಾಡಿಲ್ಲ. ತಾವು ತಮ್ಮದೇ ಸರ್ಕಾರ ಅಧಿಕಾರದಲ್ಲಿ ಇದ್ದಾಗ, ತಾವು ಸಚಿವರಾಗಿದ್ದಾಗ ಕೂಡ ಒಂದೇ ಒಂದು ಪ್ರಸ್ತಾವನೆ ಈ ಸಮುದಾಯದ ಜನರ ಸಮುದಾಯ ಭವನಗಳ ಬಗ್ಗೆ ತಾವು ನೀಡಿಲ್ಲ. SCP TSP ಅನುದಾನ ದುರ್ಬಳಕೆ ಮಾಡಿಕೊಂಡು ಈ ಎರಡೂ ಸಮುದಾಯಗಳ ಓಣೆಗಳಲ್ಲಿ ಇವತ್ತು ಕೂಡ ಕುಡಿಯೋ ನೀರಿನ ಸಮಸ್ಯೆ ಇದೆ, ಒಳಚರಂಡಿಗಳ ಸಮಸ್ಯೆ ಇದೆ, ರಸ್ತೆಗಳಿಲ್ಲ, ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲ. ಜನರು ಕಷ್ಟಪಡ್ತಾ ಇದ್ದಾರೆ. ಬಂದಿರತಕ್ಕಂಥ ಅನುದಾನ, ದಲಿತರ ಅಭಿವೃದ್ಧಿಗೆ ಬಂದಿರತಕ್ಕಂಥ ಅನುದಾನ ಎಲ್ಲೋಯ್ತು? ಇವೆಲ್ಲದರ ಬಗ್ಗೆ ಮುಕ್ತ ಚರ್ಚೆ ಮಾಡಲು ನಾವು ಸಿದ್ಧವಿದ್ದೇವೆ. ಶಾಸಕರೇ, ತಾವು ಸುಳ್ಳು ಹೇಳ್ತಿಲ್ಲ ಅನ್ನೋದಾದರೆ ಎಲ್ಲಿದೆ ಭವನಗಳ ಆದೇಶ ಪತ್ರ, ಮಂಜೂರಾತಿ ಆದೇಶ ಪತ್ರ? ಅದನ್ನು ತೋರಿಸಿ. ಅದನ್ನು ಬಿಟ್ಟು ಬರೀ ಜನರಿಗೆ ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸ ಮಾಡಿ ನಾನೊಬ್ಬ ದಲಿತ ನಾಯಕ, ನಾನೇ ಇವರು ಉದ್ಧಾರಕ ಅನ್ನೋ ತರ ಎಲ್ಲ ಬಂಬಿಸಿಕೊಳ್ಳುತ್ತಿರೋದು ಸರಿಯಲ್ಲ. ಇದನ್ನು ನಾವು ತೀವ್ರವಾಗಿ ಖಂಡಿಸುತ್ತೇವೆ. ಮುಂದಿನ ದಿನಗಳಲ್ಲಿ ಇದರ ವಿರುದ್ಧ ನಾವು ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀವಿ ಮತ್ತು ಸರ್ಕಾರಕ್ಕೂ ಕೂಡ ಪತ್ರ ಬರೀತೀವಿ ಮತ್ತು ತಮ್ಮ ವಿರುದ್ಧವೂ ಕೂಡ ತಾವೊಬ್ಬ ಎಲ್ಲಾ ಸಮಿತಿಗಳಿಗೆ ತಾವು ಅಧ್ಯಕ್ಷರಾಗಿರ್ತೀರಿ. ಒಂದೇ ಒಂದು ದಿವಸ ಲ್ಯಾಂಡ್ ಗ್ರಾಂಟ್ ಕಮಿಟಿ, ಅಕ್ರಮ ಸಕ್ರಮ ಸಮಿತಿಗಳ ಸಭೆ ಮಾಡಿಲ್ಲ. ಯಾವುದೇ ಆದಂತ ಒಂದು ಜನರಿಗೆ ಇದು ತೋರಿಸ್ತಾ ಇಲ್ಲ. ಇವೆಲ್ಲದರ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ತಮ್ಮ ವಿರುದ್ಧ ಉಗ್ರವಾದಂತ
ಹೋರಾಟಗಳನ್ನು ಮಾಡ್ತೀವಿ. ತಮಗೆ ಮನಸ್ಸಿದ್ರೆ ಒಳ್ಳೆ ಮನಸ್ಸಿನಿಂದ ತಮ್ಮ ಅನುದಾನದಲ್ಲಿ ಭವನಗಳ ನಿರ್ಮಾಣ ಮಾಡಿಕೊಡಿ, ನಾವು ನಿಮ್ಗೆ ಸಹಕಾರ ಮಾಡ್ತೀವಿ. ನಮ್ಮ ಸರ್ಕಾರ ಕೂಡ ಸಿದ್ಧವಾಗಿದೆ ಬಾಬಾ ಸಾಹೇಬರ ಭವನಗಳ ನಿರ್ಮಾಣ ಮಾಡಲು. ಬೀದರ್ ಜಿಲ್ಲೆಯ ಬಸವಕಲ್ಯಾಣ ಪಟ್ಟಣದಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಉಂಟಾದ ಅಗ್ನಿ ಅವಘಡದಲ್ಲಿ ಕಚ್ಚಾ ವಸ್ತುಗಳ ಅಂಗಡಿ ಸಂಪೂರ್ಣವಾಗಿ ಸುಟ್ಟು ಭಸ್ಮವಾದ ಘಟನೆ ನಡೆದಿದೆ. ಕಳೆದ ತಡರಾತ್ರಿ ಸುಮಾರು 12 ಗಂಟೆ ವೇಳೆಗೆ ಈ ದುರ್ಘಟನೆ ಸಂಭವಿಸಿದೆ.